ಐಟಿ ಸಿಟಿಯಲ್ಲಿ ಹೆಚ್ಚಾಯಿತು ಹೊರ ರಾಜ್ಯಗಳ ಹಾವಳಿ. ವಿಧಾನಸೌಧ ಆಯಿತು, ಈಗ ಉತ್ತರಹಳ್ಳಿಯಲ್ಲಿ ವಾರ್ ನಡೀತಾ ಇದೆ. ಐಟಿ ಸಿಟಿಯಲ್ಲಿ ಹೆಚ್ಚಾಯ್ತಾ ಹೊರ ರಾಜ್ಯದವರ ಹಾವಳಿ. ವಿಧಾನಸೌಧ ಆಯಿತು, ಈಗ ಉತ್ತರಹಳ್ಳಿಯಲ್ಲೂ ಕೂಡ ವಾರ್ ಸ್ಟಾರ್ಟ್ ಆಗ್ತಾ ಇದೆ. ತಮ್ಮಲ್ಲೇ ಹೊಡೆದಾಟವೋ ಅಥವಾ ಬೇರೇನೋ. ದಿನದಿಂದ ದಿನಕ್ಕೆ ಉದ್ಯಾನಗರಿಯಲ್ಲಿ ಅಟ್ಟಹಾಸ ಮೆರಿತಾ ಇದೆ. ಪದೇ ಪದೇ ಬಾರ್ ನಡೀತಿದ್ರು ಸಹ ಹೆದರ್ತಾ ಇಲ್ಲ ಅಲ್ಲಿನ ಪುಂಡರು. ಸೂಕ್ತ ಕ್ರಮವನ್ನ ಕೈಗೊಳ್ಳದಿದ್ರೆ ಮುಂದೊಂದು ದಿನ ಕಂಟಕ ಶುರುವಾಗುತ್ತೆ. ಇದು ಐಟಿ ಸಿಟಿಯಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೊರ ರಾಜ್ಯದ ಹಾವಳಿಗಳು. ಐಟಿ ಸಿಟಿಯಲ್ಲಿ ಹೆಚ್ಚಾಯ್ತು ಹೊರ ರಾಜ್ಯದವರ ಹಾವಳಿ. ತಮ್ಮಲ್ಲೇ ಹೊಡೆದಾಟ ಮಾಡ್ಕೋತಾರೋ ಅಥವಾ ಬೇರೇನಾದ್ರೂ ಸೃಷ್ಟಿ ಮಾಡ್ತಾ ಇದ್ದಾರೋ. ದಿನದಿಂದ ದಿನಕ್ಕೆ ಈ ಉದ್ಯಾನ ನಗರದಲ್ಲಿ ಈ ಪುಂಡರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಚಿಕ್ಕ ಚಿಕ್ಕ ಕಾರಣಕ್ಕೂ ಜಗಳ ತೆಗೆಯೋದು, ಜಗಳ ಮಾಡೋದು. ಐಟಿ ಸಿಟಿಯಲ್ಲೇ ಇದು ಹೆಚ್ಚಾಗ್ತಾ ಇರುವಂಥದ್ದು. ಅದು ಕೂಡ ನಮ್ಮ ರಾಜ್ಯದವರಲ್ಲ, ಹೊರ ರಾಜ್ಯದವರ ಹಾವಳಿ ಇದು. ಈ ಹಿಂದೆ ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಹಿಂದೆ ನಡೆದಂತಹ ವಿಧಾನಸೌಧದ ಬಳಿ ಕ್ಷುಲ್ಲಕ ಕಾರಣಕ್ಕೆ ಸುಮ್ಮನೆ ಜಗಳ, ಏನು ಮ್ಯಾಟ್ರ್ ಇರಲ್ಲ, ಆದ್ರೂ ಜಗಳ. ಈ ಎಡಭಾಗದಲ್ಲಿ ಕಾಣ್ತಾ ಇರುವಂಥದ್ದು ವಿಧಾನಸೌಧದ ಬಳಿ ನಡೆದಂತಹ ಆ ಜಗಳ, ಅದು ಹೊರ ರಾಜ್ಯದವರಿಂದ. ಈಗ ಈ ಬಲಭಾಗದಲ್ಲಿ ಕಾಣ್ತಾ ಇರುವಂತಹ ದೃಶ್ಯ, ಈಗ ಸುಮ್ಮನೆ ಜಗಳ ಆಡ್ತಾ ಇರೋದು ಐಟಿ ಸಿಟಿಯಲ್ಲಿ. ವಿಧಾನಸೌಧ ಆಯ್ತು, ಈಗ ಮತ್ತೆ ಉತ್ತರಹಳ್ಳಿಯಲ್ಲೂ ಕೂಡ ವಾರ್ ನಡೀತಾ ಇದೆ. ತಮ್ಮಲ್ಲೇ ತಾವು ಹೊಡೆದಾಡ್ಕೊಳ್ತಾ ಇದ್ದಾರೋ ಅಥವಾ ಬೇರೆಯವ್ರ ಜೊತೆ ಹೊಡೆದಾಡ್ತಾ ಇದ್ದಾರೋ ಅಂತೂ ಗೊತ್ತಾಗ್ತಾ ಇಲ್ಲ. ರಾಜ್ ನ್ಯೂಸ್ ಕನ್ನಡ.